ಫ್ರೆಂಡ್ಸ್ ನೋಡಬಹುದು ಇಲ್ಲಿ ನಮ್ಮ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ತರ ನಮ್ಮ ತಾಲೂಕು ಬರುತ್ತಲ್ಲ, ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ತರ ನಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಗ್ರಾಮದ ಹೋಬಳಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗುತ್ತೆ. ಅದೇ ತರ ನೀವು ಕೂಡ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಿ, ಸರ್ವೆ ನಂಬರ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದಿಲ್ಲ, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಸರ್ವೆ ನಂಬರ್ಗಳಲ್ಲಿ ಎಷ್ಟೊಂದು ರೈತರ ಹೆಸರುಗಳಿದೆ, ಇಸ್ಸಾ ವೈಸ್ ಹೆಸರು ಬರುತ್ತೆ. ಇದರಲ್ಲಿ ನಿಮ್ಮ ಹೆಸರನ್ನು ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹೆಸರಿನಲ್ಲಿ ಇಲ್ಲಿ ಇದ್ದರೆ ಇಲ್ಲಿ ಹೆಸರಿನ ಮುಂದೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಫ್ರೆಂಡ್ಸ್, ಒಂದು ರೌಂಡ್ ಟಿಕ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಸರ್ವೆಯ ಡೀಟೇಲ್ಸ್ ಬರುತ್ತೆ. ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ಗ್ರಾಮ ಮತ್ತು ಯಾವ ಇಯರು ಮತ್ತು ಸೀಸನ್ ಯಾವುದು, ಮುಂಗಾರು, ಹಿಂಗಾರು, ಮತ್ತು ನಮ್ಮ ಹೊಲದ ಬೆಳೆಯ ಹೆಸರು ಬರುತ್ತೆ, ಮತ್ತು ನಮ್ಮ ಹೊಲದ ಸರ್ವೆ ನಂಬರ್, ಇಸ್ಸಾ ನಂಬರ್ ಎಲ್ಲ ಬರುತ್ತೆ, ಮತ್ತು ನಮ್ಮ ಹೊಲ ಎಷ್ಟು ವಿಸ್ತೀರ್ಣ ಇದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ಮತ್ತು ಇಲ್ಲಿ ಯಾವ ಟೈಪ್ ಇದೆ, ನಮ್ಮ ನೀರಾವರಿ ಟೈಪ್ ಇದೆ ಅನ್ನೋ, ಒಣ ಭೂಮಿ ಇದೆ ಅನ್ನೋ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವ್ಯೂ ಫೋಟೋ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಹೊಲದ ಬೆಳೆ ಸರ್ವೆಯ ಫೋಟೋ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 10 ಸೆಪ್ಟೆಂಬರ್ 2025 ರಂದು ನಮ್ಮ ಹೊಲದ ಬೆಳೆ ಸರ್ವೆ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ಹೊಲದ ಬೆಳೆ ಸರ್ವೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಬೆಳೆ ಸರ್ವೆ ಆಗಿದ್ದರೆ ಮಾತ್ರ ನಮಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗುತ್ತದೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವತ್ತು ನಮ್ಮ ಮೊಬೈಲ್ನಲ್ಲಿಯೇ ಹೊಲದ ಬೆಳೆ ಸರ್ವೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಮಾಡಿದ ರೈತರು ತಮ್ಮ ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿದೆಯೋ ಅಥವಾ ಇಲ್ಲವೋ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು ಫ್ರೆಂಡ್ಸ್, ರೈತರು ತಮ್ಮ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿರುವ ಮಾಹಿತಿ ಸರಿಯಾಗಿ ಅಪ್ಲೋಡ್ ಆಗಿದೆಯೋ, ತಮ್ಮ ಬಳಿ ಇರುವ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ, ಬೆಳೆ ವಿಮೆ ಹಣ, ಬೆಂಬಲ ಬೆಲೆ ಯೋಜನೆಯ ಸೌಲಭ್ಯ ಪಡೆಯಲು ಬೆಳೆ ಸಮೀಕ್ಷೆ ಮಾಡುವುದು ಕಡ್ಡಾಯಗೊಳಿಸಲಾಗಿದ್ದು, ಬೆಳೆ ಸಮೀಕ್ಷೆ ಮಾಡಿದ ಬೆಳೆಗಳಿಗೆ ಮಾತ್ರ ಬೆಳೆ ವಿಮೆ ಪರಿಹಾರ ಮತ್ತು ಬೆಳೆ ಹಾನಿ ಪರಿಹಾರ ನೀಡಲು ಅನುಕೂಲವಾಗಲಿದೆ ಎಂದು ರೈತರಿಗೆ ರಾಜ್ಯ ಸರ್ಕಾರವು ಮಾಹಿತಿ ನೀಡಿದ್ದೆ. ಅದೇ ಥರ ಬೆಳೆ ಸಮೀಕ್ಷೆಯನ್ನು ರೈತರು ತಮ್ಮ ಮೊಬೈಲ್ನಲ್ಲಿಯೇ ಮಾಡಿರುತ್ತಾರೆ. ಕೆಲವು ರೈತರು ಖಾಸಗಿ ವ್ಯಕ್ತಿಗಳಿಂದ ಬೆಳೆ ಸಮೀಕ್ಷೆ ಮಾಡಿಸಿರುತ್ತಾರೆ. ಆದರೆ ನೀವು ಮಾಡಿದ ಬೆಳೆ ಸಮೀಕ್ಷೆ ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದು ಚೆಕ್ ಮಾಡಿಕೊಳ್ಳಲು ಇಲ್ಲಿ ನಾವು ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಬೆಳೆ ಸಮೀಕ್ಷೆ ನಿರ್ವಹಣಾ ವ್ಯವಸ್ಥೆಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬೆಳೆ ಸಮೀಕ್ಷೆಗೆ ಸ್ವಾಗತ. ರಾಜ್ಯದ ಎಲ್ಲ ಕೃಷಿ ಭೂಮಿಗಳಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಮತ್ತು ನೀರಾವರಿ ಪ್ರಕಾರ ಸ್ಪಷ್ಟ ಚಿತ್ರೀಕರಣವನ್ನು ಸರ್ಕಾರ ಹೊಂದಲು ಬಯಸುತ್ತದೆ. ಈ ಯೋಜನೆಯ ದೃಷ್ಟಿಕೋನವು ರಾಜ್ಯದಲ್ಲಿ ರೈತ ಮತ್ತು ಬೆಳೆ ದತ್ತಾಂಶಕ್ಕೆ ಒಂದೇ ಪರಿಶೀಲಿಸಿದ ಸತ್ಯದ ಮೂಲವನ್ನು ರಚಿಸುವ ಸಾಧನವಾಗಿದೆ. ಇದನ್ನು ಪರಿಸರ ವ್ಯವಸ್ಥೆಯಲ್ಲಿ ಬಹು ಇಲಾಖೆಗಳು ಮತ್ತು ಇತರ ಏಜೆಂಟ್ಗಳು ಬಳಸಿಕೊಳ್ಳಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇದು ಪರಿಹಾರ, RTC ಸಂರಕ್ಷಣೆ ಮತ್ತು ಮುಂತಾದ ಎಲ್ಲ ಡಾಟಾಬೇಸ್ಗಳಲ್ಲಿ ದಾಖಲೆಗಳನ್ನು ಸ್ಥಿರತೆಯನ್ನು ಖಚಿತಪಡಿಸುತ್ತದೆ. ಎಲ್ಲ ವ್ಯವಸ್ಥೆಗಳು ನಿಖರವಾದ ಮತ್ತು ನವೀಕೃತ ರೈತ ಮತ್ತು ಬೆಳೆ ದತ್ತಾಂಶವನ್ನು ಸಕಾಲವಾಗಿ ಪ್ರವೇಶಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಗುರಿಯಾಗಿದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಬೆಳೆ ಸಮೀಕ್ಷೆ ನಿರ್ವಹಣೆಯ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೂಡ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ಈ ವೆಬ್ಸೈಟನ್ನು ಓಪನ್ ಮಾಡಿರೋದ್ರಿಂದ ಇದನ್ನು ಮೊದಲನೇದಾಗಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಯಲ್ಲ ಅದನ್ನು ಆನ್ ಮಾಡ್ಕೋಬೇಕಾಗತ್ತೆ. ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಂಡ್ಮೇಲೆ ನನ್ನ ಮೊಬೈಲ್ನಲ್ಲಿ ಈ ಕ್ರಾಪ್ ಸರ್ವೆ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಇದನ್ನು ನೀವು ಲ್ಯಾಂಗ್ವೇಜ್ ಕೂಡ
ಚೇಂಜ್ ಮಾಡ್ಕೊಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ಇದೆಯಲ್ಲ, ಇದನ್ನು ಕನ್ನಡವಾಗಿ ಕನ್ವರ್ಟ್ ಮಾಡ್ಕೊಳ್ಳು. ಇಲ್ಲಿ ಕೆಳಗಡೆ ಟ್ರಾನ್ಸ್ಲೇಟ್ ಇದೆ, ಡೆಸ್ಕ್ಟಾಪ್ ಸೈಟ್ ಕೆಳಗಡೆ ಟ್ರಾನ್ಸ್ಲೇಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಸರ್ವೆಯ ವೆಬ್ಸೈಟ್ ಕನ್ನಡ ಭಾಷೆಯಲ್ಲಿ ಓಪನ್ ಆಯಿತು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ರೈತರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ರೈತರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ. ಅದೇ ಥರ ಪಿ ಆರ್ ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ. PR ಪಾವತಿ ಸ್ಥಿತಿ ಮತ್ತು ಸಮೀಕ್ಷೆಯನ್ನು ವೀಕ್ಷಿಸಿ. ಹಣ್ಣುಗಳಲ್ಲಿ ಇಲ್ಲ ಡೌನ್ಲೋಡ್ ಮತ್ತು ತರಬೇತಿ ಸಾಮಗ್ರಿಗಳು, ತರಬೇತಿ ವ್ಯಾಯಾಮ ಸಹಾಯವಾಣಿ, ಈ ಥರ ಈ ವೆಬ್ಸೈಟ್ನಲ್ಲಿ ಆಪ್ಷನ್ಸ್ಗಳು ಬರ್ತಾ ಇದೆ. ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2025-26 ಋತು ಮುಂಗಾರು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ವೆಬ್ಸೈಟ್ನ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ಅದೇ ಥರ ನಾವು ಇವಾಗ ಮೊದಲನೇದಾಗಿ ನಮ್ಮ ಬೆಳೆ ಹಾನಿ ಸಮೀಕ್ಷೆಯಾಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದ್ರೆ ಮೊದಲನೇದಾಗಿ ನೀವು ಬೆಳೆ ಸಮೀಕ್ಷೆ, ನೀವು ನಿಮ್ಮ ಹೊಲದ ಸಮೀಕ್ಷೆ ಖುದ್ದಾಗಿ ನೀವೇ ಮಾಡಿದಿರೋ ಅಥವಾ ನೀವು ಬೇರೆ ಖಾಸಗಿ ವ್ಯಕ್ತಿಗಳಿಂದ ಬೆಳೆ ಸಮೀಕ್ಷೆ ಆಗಿದೆಯೋ ಎಂದು ಮೊದಲನೇದಾಗಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ನಿಮ್ಮ ಹೊಲದ ಬೆಳೆ ಸಮೀಕ್ಷೆ ಯಾವ ಮುಖಾಂತರ ಆಗಿದೆ ಅನ್ನೋದರ ಮಾಹಿತಿ. ಅದೇ ಥರ ನೀವೇನಾದರೂ ನಿಮ್ಮ ಬೆಳೆ ಸಮೀಕ್ಷೆ ಖುದ್ದಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ಮಾಡಿದರೆ ರೈತರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಅದನ್ನು ಕೊಡೋಣ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಡಿಸ್ಟಿಕ್ ಕೊಡಬೇಕಾಗತ್ತೆ. ನೋಡ್ಬೋದು ನಾವು ಇವಾಗ ಇದರಲ್ಲಿ ನಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಅದೇ ಥರ ಡಿಸ್ಟಿಕ್ನಲ್ಲಿ ತಾಲೂಕು ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಹುಬ್ಳಿ ಬರುತ್ತಲ್ಲ, ಹುಬ್ಳಿಯನ್ನು ಸೆಲೆಕ್ಟ್ ಮಾಡಿ ಅದೇ ಥರ ನಮ್ಮ ವಿಲೇಜನ್ನು ಹಾಕಬೇಕಾಗುತ್ತೆ. ವಿಲೇಜ್ ಹಾಕಿದ ಮೇಲೆ ಇಲ್ಲಿ ನಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಹೊಲದ ಸರ್ವೆ ನಂಬರ್ ಯಾವುದು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ. ಹಾಕಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದೆಯಲ್ಲ ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸರ್ವೆಯಲ್ಲಿ ಎಷ್ಟು ಇಸ್ಸಾ ನಂಬರ್ಗಳಿದೆ, ಇಸ್ಸಾ ನಂಬರ್ಗಳ ರೈತರ ಹೆಸರುಗಳು ಇಲ್ಲಿ ಕೆಳಗಡೆ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ಸರ್ವೆ ನಂಬರ್ಗಳ ಇಸ್ಸಾ ನಂಬರ್ಗಳ ಹೆಸರು ಇಲ್ಲಿ ಕೆಳಗಡೆ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಸ್ಸಾ ನಂಬರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಸ್ಸಾ ನಂಬರ್ ಮುಂದೆ ಇಲ್ಲಿ ಒಂದು ರೌಂಡ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ವೆ ಇನ್ಫಾರ್ಮೇಷನ್ ಈಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಅಂದರೆ ನಾನು ನನ್ನ ಹೊಲದ ಬೆಳೆಯ ಸರ್ವೆ ನಾನು ಖುದ್ದಾಗಿ ನನ್ನ ಮೊಬೈಲ್ನಲ್ಲಿ ಮಾಡಿರುವುದಿಲ್ಲ. ಅದೇ ಥರ ನಾನು ಖಾಸಗಿ ವ್ಯಕ್ತಿಗಳಿಂದ, ಅಧಿಕಾರಿಗಳಿಂದ ನನ್ನ ಬೆಳೆ ಹಾನಿ ಸರ್ವೆ ಮಾಡಿಸಿರುತ್ತೇನೆ. ಆದುದರಿಂದ ಇಲ್ಲಿ ನನ್ನ ಹೊಲದ ಬೆಳೆ ಸರ್ವೆ ಇನ್ಫಾರ್ಮೇಷನ್ ಈಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಅದೇ ಥರ ನಾವು ಇದನ್ನು ಓಕೆ ಕೊಡೋಣ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಾವು ಮತ್ತೆ ಮೊದಲನೇದಾಗಿ ಇಲ್ಲಿ ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಆಪ್ಷನ್ಸು ವ್ಯೂ PR ಅಪ್ಲೋಡ್ ಕ್ರಾಪ್ ಇನ್ಫೋ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಅದೇ ಥರ ಸೇಮ್ ಫ್ರೆಂಡ್ಸ್, ಇಲ್ಲಿ ನಾವು ಮೊದಲನೇದಾಗಿ ನಮ್ಮ ಡಿಸ್ಟಿಕನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡಿ. ಅದೇ ಥರ ನೆಕ್ಸ್ಟ್ ಇಲ್ಲಿ ತಾಲೂಕನ್ನು ಆಯ್ಕೆ ಮಾಡಿ. ಅದೇ ಥರ ಇಲ್ಲಿ ಹುಬ್ಳಿ, ನಿಮ್ಮ ಹುಬ್ಳಿ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅದೇ ಥರ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗತ್ತೆ. ಸರ್ವೆ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕೆಳಗಡೆ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸೇಮ್ ಅದೇ ಟೈಪು ಸರ್ವೆಯಲ್ಲಿ ಎಷ್ಟೊಂದು ಇಸ್ಸಗಳಿವೆ, ಎಷ್ಟೊಂದು ಇಸ್ಸಗಳ ರೈತರ ಹೆಸರು ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸರ್ವೆ ನಂಬರ್ಗಳಲ್ಲಿ ಎಷ್ಟೊಂದು ಇಸ್ಸಗಳಿವೆ, ಇಸ್ಸಗಳ ಎಲ್ಲ ರೈತರ ಹೆಸರು ಬರುತ್ತೆ. ಅದರಲ್ಲಿ ನಿಮ್ಮ ಹೆಸರು ಅಥವಾ ಇಸ್ಸಾವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ವೆ ಇಸ್ಸಾ ಅಂತಿದೆಯಲ್ಲ, ಇಸ್ಸಾದ ಮುಂದೆ ಇಲ್ಲಿ ನಿಮ್ಮ ಹೆಸರು ಇದೆಯಲ್ಲ, ಸರ್ವೆ ಇಸ್ಸಾ ಮುಂದೆ ಒಂದು ರೌಂಡ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್, ರೌಂಡ್ ಬಾಕ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿಸ್ಟಿಕ್ಕು, ತಾಲೂಕು, ಹುಬ್ಳಿ ಮತ್ತು ನಮ್ಮ ವಿಲೇಜು, ಯಾವ ಇಯರು, ಸೀಸನ್ನು ಮತ್ತು ನಮ್ಮ ಹೊಲದ ಬೆಳೆ ವಿವರ ಬರುತ್ತೆ ಮತ್ತು ಹೊಲದ ಸರ್ವೆ ನಂಬರ್, ಇಸ್ಸಾ ನಂಬರ್ ಮತ್ತು ನಮ್ಮ ಹೊಲದ ವಿಸ್ತೀರ್ಣ ಎಷ್ಟಿದೆ ಬರುತ್ತೆ. ಅದೇ ಥರ ನೋಡೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹೊಲ ನೀರಾವರಿ ಇದೆಯೋ ಅಥವಾ ಇಲ್ಲವೋ ಅಂತ ತೋರಿಸುತ್ತೆ. ಅದೇ ಥರ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವ್ಯೂ ಫೋಟೋ ಅಂತಿದೆ. ನಮ್ಮ ಸರ್ವೆಯ ಫೋಟೋ
ನಮ್ಮ ಹೊಲದ ಸರ್ವೆಯ ಫೋಟೋ ನೋಡಬೇಕಾದ್ರೆ ಇಲ್ಲಿ ವ್ಯೂ ಫೋಟೋ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆನೆ ನಮ್ಮ ಹೊಲದಲ್ಲಿ ಯಾವ ಬೆಳೆ ಬಿತ್ತಲಾಗಿದೆ ಮತ್ತು ಬೆಳೆಯ ವಿವರ ಮತ್ತು ಯಾವ ಡೇಟಿಗೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ 10 ಸೆಪ್ಟೆಂಬರ್ 2025 ನನ್ನ ಬೆಳೆ ಸರ್ವೆ ಆಗಿದೆ ಅಂತ ತೋರಿಸ್ತಾ ಇದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೂಡ ನಮ್ಮ ಬೆಳೆ ಸರ್ವೆ ಆಗಿದ್ದರೆ ಮಾತ್ರ ಬೆಳೆ ಹಾನಿ ಪರಿಹಾರದ ವಿವರ ಪಡೆದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿಯೂ ಕೂಡ ನಿಮ್ಮ ಬೆಳೆ ಹಾನಿ ಸರ್ವೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಬೆಳೆ ಸರ್ವೆ ಈ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.